ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಾವು ಧರಿಸೋ ಬಣ್ಣಗಳು ನಮಗೆ ಯಾವ ರೀತಿ ಸ್ಟ್ರೆಂತ್ ಹಾಗೆ ಲಕ್ನ ತಂದ್ಕೊಡುತ್ತೆ ಅನ್ನೋ ಉಲ್ಲೇಖ ಇದೆ. ಜೀವನದಲ್ಲಿ ನಮ್ಮ ಏಳಿಗೆ, ಅವನತಿ, ಲಕ್, ದುರಾದೃಷ್ಟ ಎಲ್ಲದಕ್ಕೂ ಬಣ್ಣಗಳು ಸಾಕಷ್ಟು ಕಾರಣ ಕೊಡುತ್ತೆ. ಬ್ಲ್ಯಾಕ್ ಲಕ್ಕಿ ಇರಲ್ಲ ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್ ನಿಜವಾಗ್ಲೂ ಲಕ್ಕಿ ಇರಲ್ವಾ? ಕಪ್ಪು ಬಣ್ಣ. ವೃಶ್ಚಿಕ ರಾಶಿಯವರು ಕಪ್ಪು ಬಣ್ಣವನ್ನು ಬಳಸಬಹುದು. ಧನುರಾಶಿಯವರು ಅಪ್ಪಿತಪ್ಪಿ ಕೂಡ ಕಪ್ಪು ಬಣ್ಣ ಮತ್ತು ಗಾಢ ನೀಲಿ ಬಣ್ಣವನ್ನು ಬಳಸಬಾರ್ದು, ರಿವರ್ಸ್ ಆಗುತ್ತೆ. ಬ್ಲ್ಯಾಕ್ ಬಣ್ಣದ ಕಾರನ್ನು ಮಕರ ರಾಶಿಯವರು ಬೇಕು ಅಂತಲೇ ತಗೋಬೇಕು. ಯಾವ ರಾಶಿಯವರು ಯಾವ ಬಣ್ಣವನ್ನು ಧರಿಸಿದ್ರೆ ಬಹಳ ಶುಭ ಅನ್ನೋದ್ರ ಮೇಲೆ ಬೆಳಕು ಚೆಲ್ತಾ ಹೋಗೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ, ಎಂದೆಂದಿಗೂ ನಿಮ್ಮೊಂದಿಗೆ. ನಾನು ಪರಿಣಿಕಾ. ಬಣ್ಣಗಳು ಇದು ಕೇವಲ ಅಲಂಕಾರಕ್ಕೆ ಬಳಸೋದಲ್ಲ, ಜ್ಯೋತಿಷ್ಯ ಹಾಗೆ ವಸ್ತುಶಾಸ್ತ್ರದಲ್ಲಿ ನಾವು ಧರಿಸೋ ಬಣ್ಣಗಳು ನಮಗೆ ಯಾವ ರೀತಿ ಸ್ಟ್ರೆಂತ್ ಹಾಗೆ ಲಕ್ನ ತಂದ್ಕೊಡುತ್ತೆ ಅನ್ನೋ ಉಲ್ಲೇಖ ಇದೆ. ಸೊ ಹಾಗಾಗಿ ಬಣ್ಣಗಳು ನಮಗೆ ಯಾವ ರೀತಿ ಪಾಸಿಟಿವಿಟಿ, ಲಕ್ ಕೊಡುತ್ತೆ ಅನ್ನೋದನ್ನ ನಾವು ಈ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸುಧೀಂದ್ರ ದೇಶಪಾಂಡೆ ಗುರೂಜಿಗಳಿದ್ದಾರೆ. ಬನ್ನಿ ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿ, ವೆಲ್ಕಮ್. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರೂಜಿ, ಬಣ್ಣಗಳು ಅಂದರೆ ಕೆಲವ್ರಿಗೆ ನನ್ನ ಫೇವ್ರೆಟ್ ಕಲರ್ ಇದಿದೆ, ನನಗೆ ಈ ಬಣ್ಣದ ಬಟ್ಟೆ ಧರಿಸಿದ್ರೆ ನನಗೆ ಲಕ್ಕಿ ಇದೆ ಅಂತ ಹೇಳ್ತಾರೆ. ನಮ್ಮ ಜ್ಯೋತಿಷ್ಯದಲ್ಲಿ ಹಾಗೆ ವಸ್ತುಶಾಸ್ತ್ರದಲ್ಲಿ ಯಾವ ಬಣ್ಣವನ್ನು ಧರಿಸಿದ್ರೆ ಒಳಿತಾಗುತ್ತೆ ಅಂತ ಇದೆ ಗುರೂಜಿ? ನೋಡಿ, ಈಗ ನಾವು ಈ ಬಣ್ಣ ಅಂತ ಬಂದಾಗಲೇ ಈ ಚಿಕ್ಕ ಮಕ್ಕಳಿದ್ದಾಗಿಂದ ಹಿಡಿದು ಮನೆಯಿಂದ ಹೊರಗಡೆ ಬಂದಾಗ ಫಸ್ಟ್ ನಾವು ಕಾಮನ ಬಿಲ್ಲನ್ನು ನೋಡ್ತೀವಿ. ಕಾಮನ ಬಿಲ್ಲು, ಅದರಲ್ಲಿ ವಿಬ್ ಗಯಾರ್ ಅಂತ ಹೇಳ್ತೀವಿ, 7 ಬಣ್ಣಗಳು. ಅದನ್ನು ನೋಡೋದೇ ಒಂದು ಚೆಂದ. ಅದರಲ್ಲಿ ನೇಚರೇ ಫಸ್ಟು ಹೇಳುತ್ತೆ. ಎಷ್ಟು ಅದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅದನ್ನು ಮಾನವನಿಂದ ನಿರ್ಮಾಣ ಮಾಡಬಹುದಾ ನಿಮ್ಮ ಪ್ರಕಾರ? ಆ ಥರದ ಒಂದು ಪ್ರಕೃತಿಯಲ್ಲಿ ಕಾಮನ ಬಿಲ್ಲನ್ನು ಅದು ಎಷ್ಟು ಸುಂದರವಾಗಿ ರೂಪುಗೊಳ್ಳುತ್ತೆ. ಅಷ್ಟೇ ಒಂದು ತನ್ನ ಒಂದು ಎನರ್ಜಿ, ವೈಬ್ರೇಷನನ್ನು ಕೊಟ್ಟು ಹಾಗೇ ಮಾಯ ಆಗುವಂಥದ್ದು. ಆ ಬಣ್ಣ ಇದೆಯಲ್ಲ, ಆ ಬಣ್ಣ ಅನ್ನೋದು ನೋಡಿ, ಈ ಬಿಳಿಯ ಬಣ್ಣ, ವೈಟ್ ಕಲರ್ ಅಂತೇನು ಹೇಳ್ತೀವಿ, ಆ ವೈಟ್ ಕಲರಲ್ಲಿ ಎಷ್ಟು ಬಣ್ಣ ಇರುತ್ತೆ ಅದ್ರ ಹಿಂದೆ ನಿಮ್ಮ ಪ್ರಕಾರ? ವೈಟ್ ಬಣ್ಣದ ಹಿಂದೆ? ಹೌದು, ತಿಳಿದಿಲ್ಲ ಗುರೂಜಿ. 7 ಬಣ್ಣಗಳಿರುತ್ತಂತೆ. ಬಿಳಿಯ ಬಣ್ಣದ ಹಿಂದೆ 7 ಬಣ್ಣಗಳ ಅಡಕ ಆಗಿರತ್ತಂತೆ. ಆ 7 ಬಣ್ಣಗಳ ವೈಬ್ರೇಷನ್ನಿಂದ ವೈಟ್. ಅದಕ್ಕೆ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಣ್ಣಗಳಿಗೆ ಅಷ್ಟು ಮಹತ್ವ ಯಾಕಿದೆ ಅಂತಂದರೆ, ಚಂದ್ರನ ಬಣ್ಣ ಬಿಳಿ. ಆ ಬಿಳಿಯ ಬಣ್ಣದ ಚಂದ್ರ ಏನು ಮಾಡ್ತಾನೆ ಅಂದರೆ ಮನಸ್ಕಾರಕ, ಎಲ್ಲರ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬಣ್ಣಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ಹುಣ್ಣಿಮೆ, ಹಾಲು ಬೆಳೆದಿಂಗಳು ಅಂತ ಹೇಳ್ತಾರೆ. ಆ ಹುಣ್ಣಿಮೆಗೆ ಆ ಬಿಳಿಯ ಬಣ್ಣಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ, ಆ ಸಮುದ್ರ ಆ ಅಲೆಗಳನ್ನು ಉಕ್ಕೇರಿಸುತ್ತಂತೆ. ಅಂದರೆ ಅಷ್ಟು ಪವರ್ ಎಳ್ಕೊಳ್ಳುತ್ತೆ, ಮ್ಯಾಗ್ನೆಟಿಕ್. ಇನ್ನು ಮನುಷ್ಯನ ಮನಸ್ಸೇನು ಹೇಳಿ, ಅಷ್ಟು ಒಂದು ವೈಬ್ರೇಷನ್ ಬರುತ್ತೆ ಮನುಷ್ಯನ ಮನಸ್ಸಿಗೂ ಕೂಡ. ಅದಕ್ಕೆ ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಕೆಲವೊಬ್ಬರು ಕಿರಿಕಿರಿ ಮಾಡ್ತಾ ಇರ್ತಾರೆ, ಸಿಟ್ಟು, ಕೈಗೆ ಸಿಕ್ಕಂಥದ್ದನ್ನು ಎಸೆಯುವಂಥದ್ದು, ಮೈಕೈ ಸೆಳೆತ. ಯಾಕಾದರೂ ಬರುತ್ತಪ್ಪ ಹುಣ್ಣಿಮೆ ಅಮಾವಾಸ್ಯೆ. ನೋಡಿ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ. ಬಣ್ಣಗಳಿಗೂ ಮನುಷ್ಯನ ಮನಸ್ಸಿಗೂ ನಮ್ಮ ಬಿಹೇವಿಯರ್ಗೂ ಎಲ್ಲದಕ್ಕೂ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಇನ್ನು ನಾನು ಸಿಂಪಲ್ಲಾಗಿ ಈ ಬಣ್ಣಗಳ ಬಗ್ಗೆ ಮಾತಾಡ್ತಾ ಹೋಗೋಣ, ಇನ್ಡೆಪ್ತ್ ಅನಲೈಸ್ ಮಾಡ್ತಾ ಒಂದು ಸಿಂಪಲ್ ರೆಮಿಡಿ ಕೊಡ್ತೀನಿ ನಿಮಗೆ. ಬಣ್ಣಗಳು ಇಮ್ಮಿಡಿಯೇಟ್, ನಿಮಗೆ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ, ತಕ್ಷಣ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂದರೆ, ಒಂದು ಮುದ್ದಾದ ಮಗುವನ್ನು ನೀವು ಚೇರಲ್ಲಿ ಕೂರಿಸಿರ್ತೀರಿ, ಅದು ಕೂತಿರುತ್ತೆ ಅಂತ ಇಟ್ಕೊಳ್ಳೋಣ. ಅದರ ಮುಖದ ಮೇಲೆ ಮಂದಹಾಸ ಇರುತ್ತೆ, ನಗು ಇರುತ್ತೆ. ಆವಾಗ ನಿಮ್ಮ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ? ನಾನು ಕೂಡ ಆ ಮಗು ನೋಡಿ ಖುಷಿ ಆಗ್ತೀನಿ, ನನ್ನ ನೋಡಿ ಖುಷಿ ಆಗಿದೆ ಮಗು ಅನ್ನೋ ಭಾವನೆ ನನ್ನಲ್ಲಿ ಬರುತ್ತೆ. ಎತ್ಕೋಬೇಕು, ಅದನ್ನು ಮುದ್ದು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಅದೇ ಮಗು ಮುಖ ಸಿಂಡ್ರಿಸ್ಕೊಂಡು ಕಣ್ಣೀರು, ಅಳು, ಸಿಟ್ಟು, ಕೋಪ, ತಾಪದಲ್ಲಿ ಕೂತಿದ್ರೆ, ಅಯ್ಯೋ ಅಳ್ತಾ ಇದೆ ಬಿಟ್ಬಿಡೋಣ, ನಾವು ಅದ್ರ ಹತ್ರ ಹೋಗೋದ್ರ ಒಂದು ಧೈರ್ಯ ಕೂಡ ಮಾಡಲ್ಲ. ಯಾಕೆ ಅಂತಂದರೆ ಸೇಮ್ ಅದು ವೈಸ್ ವರ್ಸ ರಿಫ್ಲೆಕ್ಷನ್ ಕೊಡುತ್ತೆ. ಅದೇ ರೀತಿ ಬಣ್ಣಗಳು
ಎದುರುಗಡೆ ಇರುವಂತಹ ವ್ಯಕ್ತಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ, ಅವರು ಆ ಮನೆಗೆ ಯಾವ ಬಣ್ಣವನ್ನು ಪೇಂಟ್ ಮಾಡಿದ್ದಾರೆ, ಆ ವಸ್ತು ಇಮಿಡಿಯೇಟ್ಲಿ ರಿಫ್ಲೆಕ್ಷನ್ ಕೊಡುತ್ತೆ. ತಕ್ಷಣ ಆನ್ ದಿ ಸ್ಪಾಟ್ ನಮ್ಮ ರಿಯಾಕ್ಷನ್ ಬರೋದಕ್ಕೆ ಅದು ಕಾರಣ ಆಗುತ್ತೆ. ಜೀವನದಲ್ಲಿ ನಮ್ಮ ಏಳಿಗೆ, ಅವನತಿ, ಲಕ್, ದುರಾದೃಷ್ಟ ಎಲ್ಲದಕ್ಕೂ ಬಣ್ಣಗಳು ಸಾಕಷ್ಟು ಕಾರಣ ಕೊಡುತ್ತೆ. ಖಂಡಿತ ಗುರುಜಿ, ಇದು ಕೇಳಿದ ತಕ್ಷಣವೇ ನನ್ನಲ್ಲಿ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ನಿಮಗೆ ಕೇಳೋದಾದರೆ ಬಿಳಿ ಬಣ್ಣ ಶುಭಕಾರಕ ಅಂತ ಹೇಳ್ತಾರೆ. ಹಾಗೆ ಎಲ್ಲಾದರೂ ಯೂಶಲಿ ಅಮ್ಮಂದಿರೋ ಬ್ಲ್ಯಾಕ್ ಹಾಕೊಂಡು ಹೋಗಬೇಡ, ಯಾಕೆ ಬ್ಲ್ಯಾಕ್ ಹಾಕೊತೀಯ, ಯಾವಾಗಲೂ ಬ್ಲ್ಯಾಕ್ ಲಕ್ಕಿ ಇರಲ್ಲ ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್ ನಿಜವಾಗ್ಲೂ ಲಕ್ಕಿ ಇರಲ್ವಾ, ಕಪ್ಪು ಬಣ್ಣ? ಹೌದು, ಅದನ್ನು ನೋಡಿ, ಸರ್ವೇ ಸಾಮಾನ್ಯವಾಗಿ ಕಪ್ಪು ದುರಾದೃಷ್ಟದ ಸಂಕೇತ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ರಾಶಿ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ರಾಶಿಯವರು ಕಪ್ಪು ಬಣ್ಣವನ್ನು ಮಾತ್ರ ಉಪಯೋಗಿಸ್ಬೇಕು, ಅವ್ರಿಗೆ ಅದು ಅದೃಷ್ಟ ತರುತ್ತೆ. ಅದನ್ನು ಇನ್ಡೆಪ್ತ್ ಅನಲೈಸ್ ಮಾಡ್ತಾ ಹೋಗೋಣ. ಆದರೂ ಕೂಡ ಕಪ್ಪು ಬಣ್ಣವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಶುಭವಾದಂಥ ಫಂಕ್ಷನ್ಗಳಲ್ಲಿರ್ಬೋದು, ಮದುವೆ, ಮುಂಜಿ, ಗೃಹ ಪ್ರವೇಶ ಇರ್ಬೋದು, ನಾಮಕರಣ ಇರ್ಬೋದು, ಅಥವಾ ಒಳ್ಳೆಯ ಫಂಕ್ಷನ್ ಇರ್ಬೋದು, ಮದುವೆಗೆ ಗಂಡು ಹೆಣ್ಣು ತೋರಿಸೋದಕ್ಕಿರ್ಬೋದು, ಇಂಥ ಸಂದರ್ಭಗಳಲ್ಲಿ ಕಪ್ಪು ಬಳಸಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಕಪ್ಪು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಂದರೆ ಅದು ಹೀರ್ಕೊಳ್ಳುತ್ತೆ. ಈಗ ಏನು ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ, ಒಂದು ಪಾಸಿಟಿವ್ ವೈಬ್ರೇಷನನ್ನು ಟ್ರಾನ್ಸ್ಮಿಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗಂಡು ಹೆಣ್ಣು ತೋರ್ಸೋಕ್ಕೆ ಹೋಗಿರ್ತಾರೆ, ಅದು ಹೊಸದಾದಂತಹ ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ. ನಮ್ಮ ವೈಬ್ರೇಷನನ್ನು ನಾವು ಶೇರ್ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ. ಒಂದು ಹೆಣ್ಣನ್ನು ಮನೆ ತುಂಬಿಸ್ಕೋತೀವಿ, ವಂಶ ಅಭಿವೃದ್ಧಿ ಆಗುತ್ತೆ. ಅದು ಆಗಬೇಕೇ ಹೊರತಾಗಿ ನೆಗೆಟಿವಿಟಿ ಅಬ್ಸಾರ್ಬ್ ಮಾಡ್ಕೊಂಡು ಅದಲ್ಲೇ ನಿಂತು ಹೋಗಬಾರ್ದು. ಸೊ ಇದು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಹಾಗಾಗಿ ಕಪ್ಪು ಬಣ್ಣವನ್ನು ನಾವು ಸಾಧ್ಯಾಂತವಾಗಿ ಕಡಿಮೆ ಬಳಸಬಾರ್ದು. ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಇರುತ್ತೆ, ಆ ವ್ಯಕ್ತಿಯ ರಾಶಿ ನಕ್ಷತ್ರದ ಮೇಲೆ ಡಿಪೆಂಡ್ ಇರುತ್ತೆ. ಅದನ್ನೆಲ್ಲ ನಾವು ಪರ್ಸ್ನಲ್ಲಾಗಿ ಅವರು ಜಾತಕ ತೋರಿಸ್ಕೊಂಡಾಗ ನಿಮಗೆ ಕಪ್ಪು ಬಣ್ಣ ಆಗುತ್ತಾ ಆಗಲ್ವಾ ಅನ್ನೋದರ ನಿಖರವಾದಂಥ ಫಲಿತಾಂಶ ನಾನು ಕೊಡ್ಬೋದು. ಖಂಡಿತ ಗುರೂಜಿ. ಹಾಗಾದರೆ ಸಿಂಪಲ್ಲಾಗಿ ಕೇಳೋದಾದರೆ, ಈಗ ಯಾವ ರಾಶಿಯವರು ಯಾವ ಬಣ್ಣನ ಧರಿಸಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ? ಹೌದು, ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾವ ರಾಶಿಯವರು, ಇವತ್ತಿನ ವಿಶೇಷ ಪಾಡ್ಕಾಸ್ಟ್ನ ಹೈಲೈಟೇ ಇದು. ಯಾವ ರಾಶಿಯವರು ಯಾವ ಬಣ್ಣವನ್ನು ಧರಿಸಿದರೆ ಬಹಳ ಶುಭ ಅನ್ನೋದ್ರ ಮೇಲೆ ಬೆಳಕು ಚೆಲ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಇನ್ನೂ ಒಂದು ವಿಷಯ ವಸ್ತುವನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ಯಾವ ಬಣ್ಣಕ್ಕೆ ಯಾವ ಶಕ್ತಿ ಇರುತ್ತೆ ಅಂತ ಹೇಳಿ. ಯಾವ ಬಣ್ಣಕ್ಕೆ ಯಾವ ಶಕ್ತಿ ಇರುತ್ತೆ, ಅದಕ್ಕೆ ಯಾವ ಗ್ರಹ ಅಸೋಸಿಯೇಟ್ ಆಗಿರುತ್ತೆ. ನೋಡಿ, ಸೂರ್ಯ ಆತ್ಮಕಾರಕ. ಸೂರ್ಯ ಇಲ್ಲ ಅಂದರೆ ಏನೂ ಇಲ್ಲ. ಸೂರ್ಯನಿಗೆ ಯಾವ ಬಣ್ಣಗಳು ಪ್ರೀತಿ ಅಂತಂದರೆ ಕೆಂಪು, ಸ್ಯಾಫ್ರಾನ್ ಕೇಸರಿ ಬಣ್ಣ ಮತ್ತು ಆರೆಂಜ್. ಯಾಕೆ? ಉದಯಿಸುತ್ತಿರುವ ಸೂರ್ಯ ಮತ್ತು ಮುಳುಗುತ್ತಿರುವ ಸೂರ್ಯನ ಕಲರ್ ಯಾವುದಿರುತ್ತೆ? ಸ್ಯಾಫ್ರನ್ ಮತ್ತು ಆರೆಂಜ್ ಕಲರ್ ಇರುತ್ತೆ. ಅದಕ್ಕೆ ಈಗ ನೋಡಿ, ಇನ್ನೂ ಒಂದು ಇದಕ್ಕೆ ಕೋರಿಲೇಟ್ ಆಗಿ ನಮಗೆ ಈ ಹನುಮಾನ್ ಚಾಲೀಸದಲ್ಲಿ ಬರುತ್ತೆ. ಸೂರ್ಯನನ್ನು ಒಂದು ಆರೆಂಜ್ ಹಣ್ಣು ಅಂತ ಹೇಳಿ ತಿನ್ನೋದಕ್ಕೆ ಆಂಜನೇಯ ಆಕಾಶಕ್ಕೆ ನೆಗೆದಿರ್ತಾನಂತೆ. ಹೌದು ಗುರುಜಿ. ಅದರ ಅರ್ಥ ಏನು ಅಂತಂದರೆ, ಇಟ್ ಅಟ್ರಾಕ್ಟ್ಸ್, ಆರೆಂಜ್ ಅಟ್ರಾಕ್ಟ್ಸ್, ಆರೆಂಜ್ ಗ್ರೋತ್. ಆರೆಂಜ್ ಅನ್ನೋದು ಗ್ರೋತ್, ಸ್ಯಾಫ್ರಾನ್ ಅನ್ನೋದು ಗ್ರೋತ್. ಇಲ್ಲಿ ಆ ಬಣ್ಣಗಳು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ, ಕೆಂಪು ಅಥಾರಿಟಿ, ಕೆಂಪು ಬಣ್ಣ ಅಥಾರಿಟಿ. ಕೆಂಪು ಬಣ್ಣ ನಮಗೆ ವೈಟಾಲಿಟಿ, ವಿಟಮಿನ್ ಇದ್ದಂಗೆ. ಹೇಗೆ ವಿಟಮಿನ್ ತಗೊಂಡ್ರೆ ದೇಹಕ್ಕೆ ಶಕ್ತಿ ಬರುತ್ತೆ, ರೆಡ್, ಆರೆಂಜ್ ಮತ್ತು ಸ್ಯಾಫ್ರಾನ್ ಅಥಾರಿಟಿ ಕೊಡುತ್ತೆ, ವೈಟಾಲಿಟಿ, ಗೆಲುವು ಕೊಡುತ್ತೆ. ಇನ್ನು ಮೂನ್, ಚಂದ್ರ ಅಂತ ಬಂದಾಗ ಬಿಳಿ, ವೈಟ್ ಪರ್ಲ್ ಬಣ್ಣ ಅಂತ ಹೇಳ್ತಾರೆ, ಅದು ಆ ಗ್ರಹಕ್ಕೆ ಪ್ರೀತಿ. ಇನ್ನು ಮಂಗಳನಿಗೆ ಕೆಂಪು, ಅಗ್ರೆಷನ್, ಅವನ ಸ್ವಭಾವ ಅಂದರೆ ಅಗ್ರೆಷನ್ ಬರುತ್ತೆ. ಇನ್ನು ಬುಧ ಗ್ರಹ ಅಂತ ಬಂದಾಗ ಹಸಿರು ಬಣ್ಣ ಬಹಳ ಪ್ರೀತಿ. ಅದಕ್ಕೆ ಸುಮಾರು ರೆಮಿಡಿಯಲ್ಲಿ ನಾನು ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ, ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಸಿರು ಮರ ಏನಿರುತ್ತೆ ಅದನ್ನೊಂದು ಒಂದ್ಸಲ ಟಚ್ ಮಾಡಿಬಿಟ್ಟು ಓಂ ಬುಧಾಯ ನಮಃ ಅಂತ 11 ಸಲ ಹೇಳ್ಕೊಂಡೋದ್ರೆ ಅವತ್ತಿನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಅಷ್ಟು ಶಕ್ತಿ ಇರುತ್ತಂತೆ. ಹಸಿರು ಮರವನ್ನು ಮುಟ್ತೀವಿ, ಜಸ್ಟ್ ಟಚ್ ಮಾಡಿದರೆ ಸಾಕು, ಬುಧ ಆ್ಯಕ್ಟಿವೇಟ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಓಂ ಬುಧಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಅವತ್ತಿನ ಕೆಲಸಕ್ಕೆ ಹೊರಟ್ರೆ ಯಾರೂ ನಮ್ಮನ್ನು ತಡೆದು ನಿಲ್ಸೋಕ್ಕಾಗಲ್ಲ. ನೋಡಿ, ಬಣ್ಣಗಳಿಗೂ ಆ ಗ್ರಹಕ್ಕೂ ನೇರವಾದಂಥ ಸಂಬಂಧ ಇರುತ್ತೆ. ಇನ್ನು ಗುರುಗ್ರಹ ಅಂತ ಬಂದಾಗ ಹಳದಿ, ಗೋಲ್ಡನ್ ಕಲರ್. ಅದಕ್ಕೆ ನಾವೇನು ಎಲ್ಲರೂ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಬಲ್ಲವ್ರು ಏನು ಹೇಳ್ತಿರ್ತಾರೆ ಅಂದರೆ, ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡಿ,
ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡಿ, ದೇವಸ್ಥಾನಕ್ಕೆ ಬಾಳೆಹಣ್ಣು ದಾನ ಮಾಡಿ, ಹಳದಿ ಹೂಗಳನ್ನು ದಾನ ಮಾಡಿ ಅಂತ ಹೇಳ್ತಿರ್ತಾರೆ. ಅದರ ಹಿಂದಿನ ರಹಸ್ಯ ಏನು ಅಂದರೆ, ಹಳದಿ ಗುರುಗ್ರಹಕ್ಕೆ ಸಂಬಂಧಪಟ್ಟದ್ದು. ಆ ಗುರುಗ್ರಹ ಆ್ಯಕ್ಟಿವೇಟ್ ಆಯಿತು ಅಂತಂದರೆ ನಿಮ್ಮ ಕೆಲಸ ಎಲ್ಲ ಸರಾಗವಾಗಿ ಆಗುತ್ತೆ ಅಂತ. ಇನ್ನು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಬಿಳಿಯ ಬಣ್ಣ, ಲೈಟ್ ಪಿಂಕ್ ಇದು ಆಗುತ್ತೆ. ಬಿಳಿಯ ಬಣ್ಣ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ, ಶುಕ್ರನಿಗೆ ಸಂಪ್ರೀತಿ. ಶುಕ್ರ ಯಾರ ಮೇಲೆ ಅವರು ಸಂಪ್ರೀತಿಯನ್ನು ದೃಷ್ಟಿಯನ್ನು ಬೀರ್ತಾರೆ ಅವರಿಗೆ ಹಣಕಾಸಿಗೆ ಯಾವತ್ತೂ ಕೊರತೆ ಇರೋದಿಲ್ಲ. ಬರೀ ಬಿಳಿಯ ಬಣ್ಣ ಯೂಸ್ ಮಾಡೋದಷ್ಟೇ ಅಲ್ಲ, ಪರ್ಫ್ಯೂಮ್ ಕೂಡ ಸ್ಪ್ರೇ ಮಾಡ್ಕೋಬೇಕು. ಹಾಗಾಗೇನಾ ಗುರೂಜಿ ಪಾಲಿಟಿಷಿಯನ್ಸ್ ಎಲ್ಲ ಬಿಳಿ ಬಣ್ಣದ ಬಟ್ಟೆಗಳನ್ನೇ ಧರಿಸೋದು? ಹೌದು 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 ಯಾಕೆಂದರೆ ವೈಟ್ ಏನಾಗುತ್ತೆ, ವೈಟಾಲಿಟಿ ಇಮ್ಮಿಡಿಯೇಟ್ಲಿ ಎದುರುಗಡೆ ಇರುವಂಥವ್ರಿಗೆ ಅದು ಒಂದು ರೀತಿಯ ಗೌರವ, ಮರ್ಯಾದೆ, ಭಕ್ತಿ, ಶ್ರದ್ಧೆ, ನಂಬಿಕೆ ಅದನ್ನೆಲ್ಲ ಹುಟ್ಟಾಕತ್ತೆ ಎದುರುಗಡೆ ಇರುವಂಥವ್ರಿಗೆ. ಅದಕ್ಕೆ ನೋಡಿ ಅವರು ಅಥಾರಿಟೇಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ಎದುರುಗಡೆ ಇರೋರು ಕೈ ಕಟ್ಕೊಂಡು ನಿಂತಿರ್ತಾರೆ. ಅದೆಲ್ಲವನ್ನ ಆ ಬಣ್ಣ ರೀಪ್ರೆಸೆಂಟ್ ಮಾಡಿಸುತ್ತೆ, ಆ ಭಾವನೆಗಳನ್ನು ಹುಟ್ಟಾಕತ್ತೆ. ಇನ್ನು ಶನಿ ಭಗವಾನರಿಗೆ ಸಂಬಂಧಪಟ್ಟ ಹಾಗೆ ಡಾರ್ಕ್ ಬ್ಲೂ ಬರುತ್ತೆ, ಇಂಡಿಗೋ ಕಲರ್ ಬರುತ್ತೆ, ಮತ್ತು ಬ್ಲ್ಯಾಕ್ ಬಣ್ಣ ಬರುತ್ತೆ. ಶನಿ ಭಗವಾನರಿಗೆ ಹೆಚ್ಚು ಸಂಪ್ರೀತಿ. ಇದು ಏನು ಸೂಚನೆ ಕೊಡುತ್ತೆ ಅಂದರೆ ಡಿಸಿಪ್ಲಿನ್, ಕರ್ಮ ಮತ್ತು ಸ್ಟೆಬಿಲಿಟಿ. ನಾವಿವತ್ತು ಕಪ್ಪು ಬಟ್ಟೆಯನ್ನು ಧರಿಸಿದ್ದೀವಿ, ಅನ್ಯಾಯ, ಅಧರ್ಮ, ಅತ್ಯಾಚಾರ ಇಂಥ ಕುಕೃತ್ಯಗಳಲ್ಲಿ ಭಾಗವಹಿಸ್ತೀವಿ ಅಂದರೆ ಪಾತಾಳಕ್ಕೆ ತುಳಿದು ಬಿಡುತ್ತೆ ಶನಿಗ್ರಹ. ಹಾಗಾಗಿ ಕಪ್ಪು ಬಟ್ಟೆ ಯಾರು ಧರಿಸಿರ್ತಾರೆ, ಸತ್ಯ ಇದರಲ್ಲಿ ಇದೆಯಲ್ಲ ನೋಡಿ, ಗ್ರಂಥಗಳಲ್ಲೇ ಇದೆ, ಕಪ್ಪು ಬಟ್ಟೆ ಧರಿಸ್ತೀರಾ, ಶಾಸ್ತ್ರಬದ್ಧವಾಗಿ ನ್ಯಾಯಸಮ್ಮತವಾಗಿರಬೇಕು, ಯಾವ ಅನ್ಯಾಯ ಅಧರ್ಮದ ಹಾದಿಯಲ್ಲಿ ತುಳಿಬಾರ್ದು. ಇನ್ನು ರಾಹುಗೆ ಸಂಬಂಧಪಟ್ಟದ್ದು ಅಂದರೆ ಸ್ಮೋಕಿ ಗ್ರೇ ಕಲರ್ ಅಂತ ಹೇಳ್ತಾರೆ. ಇನ್ನು ಕಪ್ಪು ಬಣ್ಣ ಆಗತ್ತೆ. ಇದರ ಬಣ್ಣದ ಒಂದು ಮಹತ್ವ ಏನಪ್ಪ ಅಂತಂದರೆ ಇಲ್ಯೂಷನ್, ಕನ್ಫ್ಯೂಷನ್ ಮಾಡಿಬಿಡುತ್ತೆ ರಾಹುಗ್ರಹ. ಆಮೇಲೆ ಇದು ತಂತ್ರಜ್ಞಾನ, ವಿದೇಶ, ಇನ್ಫ್ಲೂಯೆನ್ಸನ್ನು ನಮಗೆ ಕೊಡುತ್ತೆ. ಇನ್ಫ್ಲೂಯೆನ್ಸ್ ಅದು ಅಲ್ಲಿ ಇರಲ್ಲ, ಅದು ಇದೆ ಅನ್ನೋ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ ರಾಹುಗ್ರಹ. ಇನ್ನು ಕೇತು ಅಂತ ಬಂದಾಗ ಕಂದು ಬಣ್ಣ, ಸ್ಯಾಫ್ರಾನ್. ಈ ಕೇತುಗೆ ಸಂಬಂಧಪಟ್ಟ ಬಣ್ಣಗಳೇನಾದರೂ ವ್ಯತ್ಯಾಸ ಆದರೆ ಅವರಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ, ಫ್ರೆಂಡ್ಶಿಪ್ ಡಿಟ್ಯಾಚ್ಮೆಂಟ್ ಆಗುತ್ತೆ. ಆಮೇಲೆ ಮೋಕ್ಷ, ಹಳೆಯ ಜೀವನದ ಕರ್ಮಗಳು ಅಂಥೇಳಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ನೀವು ಕೇಳಿದ್ರಿ ಯಾವ ರಾಶಿಯವರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಅಥವಾ ಯಾವ ಬಣ್ಣದ ವಸ್ತುಗಳನ್ನು ಧರಿಸಿದರೆ ಸೂಕ್ತ ಅಂಥೇಳಿ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ರೂಲಿಂಗ್ ಪ್ಲ್ಯಾನೆಟ್ ಬಂದ್ಬಿಟ್ಟು ಮಂಗಳ ಇರುತ್ತೆ, ಮತ್ತು ಅವರಿಗೆ ಸೂರ್ಯನ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಯಾವಾಗಲೂ ಕೂಡ ಕೆಂಪು ಬಣ್ಣದ ವಸ್ತುಗಳು, ರೆಡ್ ಶರ್ಟ್ ಪುರುಷರಾದರೆ ರೆಡ್ ಶರ್ಟ್, ಸ್ತ್ರೀಯರಾದರೆ ರೆಡ್ ಕಲರ್ ಸಾರಿ, ಸಲ್ವಾರ್ ಕಮೀಜ್ ಈ ಥರದ ಒಂದು ವಸ್ತುಗಳನ್ನು ಬಳಸಬಹುದು. ಸ್ತ್ರೀಯರಾದರೆ ಕೆಂಪು ಬಣ್ಣದ ವ್ಯಾನಿಟಿ ಬ್ಯಾಗ್, ಕೆಂಪು ಬಣ್ಣದ ಸ್ಲಿಪ್ಪರ್, ಪುರುಷರಾದರೆ ಕೆಂಪು ಬಣ್ಣದ ಶೂಸ್. ಕೆಂಪು ಬಣ್ಣವನ್ನು ಮೇಷರಾಶಿಯವರು ಜಾಸ್ತಿ ಬಳಸಿದರೆ ಅದೃಷ್ಟ ಅವರಿಗೆ ಹಾಗೇ ಒಲದು ಬರುತ್ತೆ. ಅದೇ ರೀತಿ ಇನ್ನೂ ಒಂದೇನು ಅಂತಂದರೆ ಅವರಿಗೆ ಮೇಷರಾಶಿಯವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಗ್ರಹ ಸಂಚಾರಗಳಿಂದ ಸ್ವಲ್ಪ ಪ್ಯಾಷನ್ ಕಡಿಮೆ ಆಗುತ್ತೆ, ಅವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ಅವರು ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಈ ಒಂದು ರೆಡ್ ಕಲರ್ನ ಮತ್ತೆ ಸ್ಟಿಕ್ ಆನ್ ಆಗಿಬಿಟ್ರೆ ಅದ್ಭುತವಾದಂಥ ಪ್ರಗತಿಯನ್ನು ಜೀವನದಲ್ಲಿ ಸಾಗಿಸ್ತಾರೆ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ಒಂದು ಶುಕ್ರ ಅವರಿಗೆ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಅವರು ವೈಟ್ ಕಲರನ್ನು ಜಾಸ್ತಿ ಬಳಸಬೇಕು. ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್ ಸದಾ ಇರಬೇಕು ಅವ್ರ ಹತ್ರ. ಇವತ್ತು ಅವರು ವೈಟ್ ಕಲರ್ ಶರ್ಟ್ ಧರಿಸಿಲ್ಲ, ವೈಟ್ ಕಲರ್ ಪ್ಯಾಂಟ್ ಧರಿಸಿಲ್ಲ ಅಂತಂದ್ರೂ ಕೂಡ ನೋಡಿ, ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್ ಸದಾ ನಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಅಭಿವೃದ್ಧಿ ಆಗುತ್ತೆ. ಇಟ್ಕೊಳ್ಳೋದ್ರ ಜೊತೆಗೆ ಅದ್ರ ಮೇಲೆ ಒಂದು ಸ್ವಲ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡಬೇಕು. ಮಾಡಿದರೆ ವೃಷಭ ರಾಶಿಯವ್ರನ್ನ ಹಿಡಿದು ನಿಲ್ಲಿಸೋದಕ್ಕೆ ಆಗಲ್ಲ. ಇನ್ನು ಕೆಲವೊಂದು ನಾವು ಬೇಸಿಕ್ಸ್ಗಳನ್ನು ಮರ್ತು ಬಿಡ್ತೀವಿ. ಆ ಬಣ್ಣದ ಬಟ್ಟೆ ಹಾಕ್ಕೋಬೇಕು. ಇವಾಗ ನಾವು ಹೇಳ್ತೀವಿ ಮೇಷರಾಶಿಯವರು ಕೆಂಪು ಬಣ್ಣ ಧರಿಸ್ಬೇಕು. ಅಕಸ್ಮಾತ್ ಕಪ್ಪು ಧರಿಸಿದ್ರು ಅಂತಂದರೆ ಅವ್ರಿಗೆ ರಿಫ್ಲೆಕ್ಷನ್ ಆಗುತ್ತೆ, ಅವತ್ತಿನ ದಿನ ಕಿರಿಕಿರಿ ಆಗುತ್ತೆ, ಅವತ್ತಿನ ದಿನ ಆಫೀಸಲ್ಲಿ ಜಗಳ, ದಾಂಪತ್ಯದಲ್ಲಿ ಕಿರಿಕಿರಿ ಸಾಕಷ್ಟಿರುತ್ತೆ. ಈ ಬಣ್ಣಗಳು ಅಕಸ್ಮಾತ್ ನಮಗೆ ತಿಳಿಯೋದೆಯೋ ಅರ್ಜೆಂಟಲ್ಲಿ ಇರ್ತೀವಿ, ಲೇಟ್ ಆಗಿಬಿಟ್ಟಿರ್ತೀವಿ, ಆಫೀಸಿಗೆ ಹೊರಡ್ತೀವಿ, ಯಾವುದೋ ಬಣ್ಣ ಹಾಕ್ಕೊಂಡು ಹೊರಟು ಬಿಡ್ತೀವಿ. ಅದು ಎಲ್ಲದರಿಂದ ನಮಗೆ ರಕ್ಷಣೆ ಮಾಡಬೇಕು ಅಂದರೆ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದು ಯಾವುದು ಅಂತಂದರೆ
ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದೇನು ಮಾಡುತ್ತೆ ಅಂದರೆ, ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಜಿಯೋಮೆಟ್ರಿಕ್ ಡಿಸೈನ್ ಏನಿದೆ ಆ ಒಂದು ಕಾಸ್ಮಿಕಲ್ಲಿರುವಂಥ ಎನರ್ಜಿಯನ್ನು ಹಿಡಿದಿಟ್ಕೊಂಡು ಮನೆಯ ಸದಸ್ಯರ ಮೇಲೆ ಪ್ರಚಾರ ಮಾಡುತ್ತೆ. ಆಗ ಏನು ಮಾಡುತ್ತೆ ಅಂದರೆ ಅವರ ಬ್ರೈಟ್ ಆಗಿರುತ್ತೆ. ಆ ಬಣ್ಣ ನಾವೇನಾದರೂ ನೆಗೆಟಿವ್ ಬಣ್ಣವನ್ನು ಯೂಸ್ ಮಾಡಿದರೂ ಕೂಡ ನಮಗೆ ಯಾವ ಎಫೆಕ್ಟು, ಅಪಘಾತ, ಆಕ್ಸಿಡೆಂಟ್ ಆಗಲಿ, ತೊಂದರೆಗಳಾಗಲಿ, ದುಃಖಗಳಾಗಲಿ, ಸಾಲಗಳಾಗಲಿ ಬರದೇ ಇರೋ ಥರ ಶ್ರೀಚಕ್ರ ಯಂತ್ರ ಕಾಪಾಡುತ್ತೆ. ಹಾಗಾಗಿ ಸನಾತನ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ, ಪರಿಪಾಲನೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರತಿಯೊಬ್ಬ ಹಿಂದೂಗಳ ಧರ್ಮ ಪಾಲಿಸುವಂಥ ಮನೆಯವರ ಇಟ್ಕೊಂಡಿರಲೇಬೇಕಾದಂಥ ವಸ್ತು ಶ್ರೀಚಕ್ರ ಯಂತ್ರ. ಇದು ಮನೆಯಲ್ಲಿತ್ತು ಅಂತಂದರೆ ಅವರಿಗೆ ಸದಾ ಏಳಿಗೆ ಆಗ್ತಾ ಇರುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ ಮನೆಗೆ ಬರುತ್ತೆ, ವರ್ಷ ತುಂಬೋದ್ರೊಳಗಡೆ ಸಾಲ ತೀರಿಸ್ಕೊತಾರೆ. ಸಾಲ ಅನ್ನೋದು ಅವ್ರ ಕೈಯಲ್ಲಿ ಒಂದೊಂದು ಚೂರು ಸಾಲ ಅನ್ನೋದು ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಸಾಲ ಇತ್ತು ಅಂತ ಇಟ್ಕೊಳ್ಳಿ. ಆ 10 ಲಕ್ಷ ಸಾಲ ಒಂದು ವರ್ಷದಲ್ಲೇ ತೀರಿಸ್ಕೊಂಡು 10 ಪಟ್ಟು ಅಂದರೆ ಕೋಟಿ ಹಣ ಅವರ ಹತ್ರ ಇಟ್ಕೊಂಡು ಜೀವನ ಮಾಡ್ತಾರೆ. ಅಂಥ ಪವರ್ಫುಲ್ ವಸ್ತು. ಪಾಪ ಮದುವೆ ಸೆಟ್ ಆಗಿರಲ್ಲ, ಸಂತಾನ ಪ್ರಾಪ್ತಿ ಆಗಿರಲ್ಲ, ಎಷ್ಟೋ ವರ್ಷ ಗುರುಗಳೇ ಬಾಡಿಗೆ ಮನೆಯಲ್ಲಿ ಎತ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ನಾವು ಯಾವಾಗ ಸೈಟ್ ಕೊಂಡ್ಕೊಳ್ಳೋದು, ನಾವು ಯಾವಾಗ ಮನೆ ಕಟ್ಟಿಸ್ಕೊಳ್ಳೋದು ಅನ್ನೋ ಒಂದು ವೇದನೆ ಇರುತ್ತೆ. ಇಂಥದ್ದಕ್ಕೆಲ್ಲ ಉತ್ತರ ರೂಪದಲ್ಲಿ ನಿಲ್ಲುತ್ತೆ ಶ್ರೀಚಕ್ರ ಯಂತ್ರ. ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಳ್ಳಿ. 30ರಿಂದ 40 ದಿವಸ ನಾವು ಅದನ್ನು ಸಿದ್ಧಿ ಪೂಜೆಯಲ್ಲಿಟ್ಟು, ಹೋಮದಲ್ಲಿಟ್ಟು ಅವರ ಮನೆಗೆ ಕಳಿಸ್ಕೊಡ್ತೀವಿ. ಅದು ಮನೆಗೆ ಬರಲಿ ನೋಡಿ. 2026ರಲ್ಲಿ ಅದನ್ನು ಮನೆಗೆ ತರಿಸಿ ಪೂಜೆ ಮಾಡಿದರೆ 2025ರಲ್ಲಿ ಅವ್ರ ಕನಸೇನು ಅರ್ಧಕ್ಕೆ ನಿಂತಿತ್ತು, ಎಲ್ಲ ಕನಸು ನನಸಾಗುತ್ತೆ. ಅಂಥ ಪವರ್ಫುಲ್ ವಸ್ತು ಅದು. ಅದು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಒಂದ್ಸಲ ನಂಬರ್ ತೋರಿಸ್ಬಿಡೋಣ. ಖಂಡಿತ ಗುರು. ಖಂಡಿತ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಬುಧನ ಒಂದು ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಹಸಿರು ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಬೇಕು. ಹಸಿರು ಬಣ್ಣ, ಹೌದು, ಮಿಥುನ ಅವರಿಗೆ ಹಸಿರು ಬಣ್ಣ ಜಾಸ್ತಿ ಯೂಸ್ ಮಾಡಬೇಕು. ಹಸಿರು ಬಣ್ಣದ ಬಟ್ಟೆಗಳು, ಹಸಿರು ಬಣ್ಣದ ಅಂದರೆ ಅಟ್ಲೀಸ್ಟ್ ಆ ಪೆನ್ ಯೂಸ್ ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಇಂಕ್ದಿದ್ರೂ ಕೂಡ ಮೇಲ್ಗಡೆಯ ಹೊದಕ್ಕೆ ಗ್ರೀನ್ ಕಲರ್ ಇರಬೇಕು. ಅವರು ಪರ್ಫ್ಯೂಮನ್ನು ಏನಾದರೂ ಯೂಸ್ ಮಾಡ್ತಾರೆ ಅಂತಂದರೆ ಬಾಟಲ್ ಕಲರ್ ಗ್ರೀನ್ ಕಲರ್ದಿರಬೇಕು. ಆಮೇಲೆ ಇನ್ನು ಮಿಥುನ ರಾಶಿಯವರು ಹಸಿರು ಅಂತ ಬಂದಾಗ ತಿಂಗಳಲ್ಲಿ ಯಾವುದಾದ್ರೂ ಒಂದು ಬುಧವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಸಿರು ಬಣ್ಣದ ತರಕಾರಿಯನ್ನು ದಾನ ಕೊಡಬೇಕು. ಗೋಮಾತೆಗೆ ಹಸಿರು ತರಕಾರಿಗಳನ್ನು ತಿನ್ನಿಸುವಂಥದ್ದಾಗಲಿ, ಇಂಥದ್ದನ್ನೆಲ್ಲ ಹಸಿರು ಹುಲ್ಲನ್ನು ತಿನ್ನಿಸೋದನ್ನ ಮಾಡುವಂಥ ಕ್ರಮಗಳನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಮಿಥುನ ರಾಶಿಯವರಿಗೆ ಬಹಳ ಅಭಿವೃದ್ಧಿ ಆಗುತ್ತೆ. ಇನ್ನು ಕರ್ಕರಾಶಿ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿಯವರಿಗೆ ಚಂದ್ರನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಚಂದ್ರನಿಗೆ ಸಂಬಂಧಪಟ್ಟಂತಹ ಅಧಿದೇವತೆ ಯಾರು? ಈಶ್ವರ. ಸೊ ಹಾಗಾಗಿ ಅವ್ರೇನು ಮಾಡಬೇಕು ಅಂದರೆ ತಿಂಗಳಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಬಣ್ಣ ನೋಡಿ, ಬಿಳಿಯ ಬಣ್ಣ ಹಾಲನ್ನು ಕ್ಷೀರಾಭಿಷೇಕಕ್ಕೆ ದಾನ ಕೊಟ್ಟು ಬರಬೇಕು. ಬಹಳ ಶುಭ ಆಗತ್ತೆ. ಇನ್ನು ಕರ್ಕರಾಶಿಯವರು ಬಿಳಿಯ ಬಣ್ಣ, ಕ್ರೀಮ್ ಬಣ್ಣ, ಸಿಲ್ವರ್ ಬಣ್ಣ ಮತ್ತು ಲೈಟ್ ಬ್ಲೂ ಬಣ್ಣಗಳನ್ನು ಯೂಸ್ ಮಾಡಿದರೆ ಬಹಳ ಶುಭ. ಇನ್ನು ಸಿಂಹರಾಶಿಯವರಿಗೆ ಸೂರ್ಯನ ಒಂದು ಹೆಚ್ಚಿನ ಆಶೀರ್ವಾದ ಇರುತ್ತೆ. ಅವರ ಒಂದು ಸ್ವಭಾವ ಹೇಗಿರುತ್ತೆ ಅಂದರೆ ಸಿಂಹದ ನಾನು ನಡೆದಿದ್ದೇ ದಾರಿ ಅನ್ನೋ ಥರ ಇರುತ್ತೆ, ಗತ್ತು ಗಾಂಭೀರ್ಯ. ಹಾಗಾಗಿ ಸಿಂಹರಾಶಿಯವರು ಯಾವಾಗಲೂ ಗೋಲ್ಡ್ ಕಲರ್ ಜಾಸ್ತಿ ಯೂಸ್ ಮಾಡಬೇಕು. ಆರೆಂಜ್ ಮತ್ತು ಯೆಲ್ಲೋ ಇದನ್ನು ಯೂಸ್ ಮಾಡಿದರೆ ಶುಭ. ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣವನ್ನು ಕೂಡ ಯೂಸ್ ಮಾಡಿದರೆ ಶುಭ ಇರುತ್ತೆ. ಇನ್ನು ಕನ್ಯಾರಾಶಿಯವರಿಗೆ ಬುಧನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಇವರು ಕೂಡ ಗ್ರೀನ್, ಹಸಿರು ಬಣ್ಣ, ಯೆಲ್ಲೋ ಮತ್ತು ಬ್ರೌನ್ ಬಣ್ಣವನ್ನು ಹೆಚ್ಚು ಯೂಸ್ ಮಾಡಬಹುದು. ಅದೇ ರೀತಿ ಹಸಿರು ಬಣ್ಣ, ನಾನೇನು ರೆಮಿಡಿ ಹೇಳ್ತಾ ಇದ್ದೆ ಹಿಂದಿನ ರಾಶಿಗೆ, ತರಕಾರಿ, ಹಸಿರು ಬಣ್ಣದ ತರಕಾರಿಯನ್ನು ದೇವಸ್ಥಾನದಲ್ಲಿ ಬುಧವಾರ ದಾನ ಕೊಡುವಂತಹದ್ದು. ಆಮೇಲೆ ಹಸುವಿಗೆ ಹಸಿರು ಹುಲ್ಲನ್ನು ತಮ್ಮ ಕೈಯಾರೆ ಬುಧವಾರ ತಿನ್ನಿಸುವಂಥದ್ದು ಈ ರಾಶಿಯವರಿಗೂ ಕೂಡ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಇನ್ನು ತುಲಾರಾಶಿಗೆ ಶುಕ್ರನ ಆಶೀರ್ವಾದ ಜಾಸ್ತಿ ಇರುತ್ತೆ. ಅವರು ಕೂಡ ಬಿಳಿಯ ಬಣ್ಣ, ಪಿಂಕ್ ಬಣ್ಣ, ಲೈಟ್ ಬ್ಲೂ ಬಣ್ಣವನ್ನು ಉಪಯೋಗಿಸ್ಬೋದು. ತುಲಾರಾಶಿಗೆ ಶುಕ್ರನ ಆಶೀರ್ವಾದ ಜಾಸ್ತಿ ಇರೋದ್ರಿಂದ ಪರ್ಫ್ಯೂಮ್ ಜಾಸ್ತಿ ಉಪಯೋಗಿಸ್ಬೇಕು ಮನೆಯಿಂದ ಹೊರಗಡೆ ಹೊರಟಾಗ. ಅದು ಪರ್ಫ್ಯೂಮ್ ಹೇಗೆ ಅಂದರೆ ಹಸಿರು ಬಣ್ಣದ ಬಾಟ್ಲಲ್ಲೇ ಇರಬೇಕು, ಅದನ್ನು ಯೂಸ್ ಮಾಡಿದರೆ ಇನ್ನೂ ಶುಭ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಂಗಳನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇವರು ಕೆಂಪು ಬಣ್ಣ,
ಕಪ್ಪು ಬಣ್ಣ, ಡೀಪ್ ಶೇಡ್ಸ್ ಇರುವಂತಹ ಬ್ರೌನ್ ಮತ್ತು ಪರ್ಪಲ್ ಬಣ್ಣಗಳನ್ನು ಉಪಯೋಗಿಸ್ಬೋದು. ನೀವು ಆಗಲೇ ಕೇಳ್ತಾ ಇದ್ರಿ ಕಪ್ಪು ಬಣ್ಣವನ್ನು ಬಳಸ್ಬೋದಾ ಅಂತ. ನೋಡಿ, ವೃಶ್ಚಿಕ ರಾಶಿಯವರು ಕಪ್ಪು ಬಣ್ಣವನ್ನು ಬಳಸಬಹುದು. ಅದೇ ರೀತಿ ಇನ್ನು ಧನುರಾಶಿಯವರಿಗೆ ಜುಪಿಟರ್ ಅಧಿಪತಿ ಆಗಿರೋದ್ರಿಂದ, ಗುರುಗ್ರಹದ ಒಂದು ಆಳ್ವಿಕೆ ಅವರ ಮೇಲೆ ಹೆಚ್ಚಿನ ಆಶೀರ್ವಾದ ಇರೋದ್ರಿಂದ ಇವರು ಯೆಲ್ಲೋ, ಹಳದಿ ಬಣ್ಣವನ್ನು, ಕ್ರೀಮ್ ಕಲರ್, ವೈಟ್ ಮತ್ತು ಆರೆಂಜನ್ನು ಬಳಸಬೇಕು. ಆದರೆ ಧನುರಾಶಿಯವರು ಅಪ್ಪಿತಪ್ಪಿ ಕೂಡ ಕಪ್ಪು ಬಣ್ಣ ಮತ್ತು ಗಾಢ ನೀಲಿ ಬಣ್ಣವನ್ನು ಬಳಸಬಾರ್ದು, ರಿವರ್ಸ್ ಆಗುತ್ತೆ. ಧನುರಾಶಿಯವರು ಪರಿಹಾರದ ರೂಪದಲ್ಲಿ ಗುರುವಾರ, ಪ್ರತಿ ಗುರುವಾರ ಅಥವಾ ನಿಮಗೆ ಯಾವಾಗುತ್ತೋ ಆ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಬಾಳೆಹಣ್ಣನ್ನು ದಾನವಾಗಿ ಕೊಡಬೇಕು. ಯಾಕೆ? ಹಳದಿ ಹೂಗಳನ್ನು ಕೂಡ ದಾನವಾಗಿ ಕೊಡ್ಬೋದು. ಹಳದಿ ಬಣ್ಣದ ಸ್ವೀಟ್ಸ್ಗಳನ್ನು ಕೂಡ ಧನುರಾಶಿಯವರು ಕೊಡ್ಬೋದು. ಆಹಾ, ಹಳದಿ ಬಣ್ಣದ ಸ್ವೀಟ್ಸ್ಗಳನ್ನು ಧನುರಾಶಿಯವರೇನಾದರೂ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಗುರುವಾರ ದಾನ ಕೊಡ್ತಾ ಬಂದರೆ, ಸಾಲ ಎಲ್ಲಿದೆ ಸ್ವಾಮಿ ಅವರ ಜೀವನದಲ್ಲಿ ಹುಡುಕಬೇಕು, ಸಾಲ ಎಲ್ಲಿದೆ ಅಂತ ಹೇಳಿ. ಸಾಲ ಪಟ್ಟಂತ ಮಂಜಿನಂತೆ ಕರಗುತ್ತೆ. ಯಾರ್ಯಾರು ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ ಧನುರಾಶಿಯವರು, ನೀವು ಇದನ್ನು ಬೇಕಾದರೆ 41 ಗುರುವಾರ ಮಾಡಿ ನೋಡಿ. 41 ಗುರುವಾರ ವಿಷ್ಣು ಅಥವಾ ವಿಷ್ಣು ಅವತಾರದ ದೇವಾಲಯಗಳಲ್ಲಿ ಹಳದಿ ಬಣ್ಣದ ಸ್ವೀಟ್ಗಳನ್ನು ಮನೆಯಿಂದ ಮಾಡ್ಕೊಂಡು ಹೋಗ್ಬೋದು, ಅಥವಾ ಹೊರಗಡೆ ಮನೆಯಿಂದ ಮಾಡಿದರೆ ಶುದ್ಧವಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ, ಆಗಲಿಲ್ಲ ಅಂದರೆ ಹೊರಗಡೆಯಿಂದನೂ ತೊಗೊಂಡು ಹೋಗ್ಬೋದು. ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ 41 ಗುರುವಾರ ಹಳದಿ ಬಣ್ಣದ ಸ್ವೀಟ್ಗಳನ್ನು ಕೊಡಿ ದಾನದ ರೂಪದಲ್ಲಿ, ಸಾಲ ತೀರಲಿ ಅಂತ. 42ನೇ ವಾರಕ್ಕೆ ಸಾಲ ತೀರಲಿಲ್ಲ ಅಂದರೆ ಕೇಳಿ, ಕೋಟಿ ಸಾಲ ಇದ್ದರೂ ಸಾಲ ತೀರುತ್ತೆ ಧನುರಾಶಿಯವರಿಗೆ. ಇದನ್ನು ಮಾಡಿ ನೋಡಿ. ಇನ್ನು ಮಕರ ರಾಶಿ ಅಂತ ಬಂದಾಗ ಶನಿ ಭಗವಾನರ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅವರು ಬ್ಲ್ಯಾಕ್ ಬಳಸಬಹುದು, ಅವರಿಗೆ ಯಾವ ಅಭ್ಯಂತರ ಇಲ್ಲ. ಬ್ಲ್ಯಾಕ್ ಬಣ್ಣದ ಕಾರನ್ನು ಮಕರ ರಾಶಿಯವರು ಬೇಕು ಅಂತಲೇ ತಗೋಬೇಕು. ಆಮೇಲೆ ಪರ್ಪಲ್, ಡಾರ್ಕ್ ಬ್ರೌನ್, ಬ್ಲೂ ಇದೆಲ್ಲ ಕಲರ್ ಆಗಿ ಬರುತ್ತೆ. ಇನ್ನು ಪರಿಹಾರದ ರೂಪದಲ್ಲಿ ಅಂತ ಬಂದಾಗ ಮಕರ ರಾಶಿಯವರು ತಿಂಗಳಿಗೆ ಒಂದು ಸಲ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಬರಬೇಕು. ಇನ್ನೂ ಅವರಿಗೆ ಜೀವನದಲ್ಲಿ ಬೂಸ್ಟ್ ಇರುತ್ತೆ. ಇನ್ನು ಕುಂಭರಾಶಿಯವರಿಗೆ ಶನಿ ಭಗವಾನರ ಆಶೀರ್ವಾದ ಇರುತ್ತೆ. ಇವರು ಎಲೆಕ್ಟ್ರಿಕ್ ಬ್ಲೂ ಅಂತ ಒಂದು ಕಲರ್ ಬರುತ್ತೆ, ಆ ಬಣ್ಣದ ಬಟ್ಟೆಗಳನ್ನು, ವಸ್ತುಗಳನ್ನು, ಕಾರ್ ಕಲರ್ ಇರ್ಬೋದು, ಇದನ್ನು ಬಳಸಬಹುದು. ಇನ್ನು ಬಿಳಿಯ ಬಣ್ಣವನ್ನು ಕೂಡ ಧರಿಸಬಹುದು. ಬ್ರೈಟ್ ಶೇಡ್ ಇರುವಂತಹ ಬ್ಲೂ ಬಣ್ಣಗಳು ಇವರಿಗೆ ಲಕ್ಕಿಯಾಗಿ ಪರಿವರ್ತನೆಯಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಯೆಲ್ಲೋ ಕಲರ್, ಕ್ರೀಮ್ ಕಲರ್ ಮತ್ತು ಬಿಳಿಯ ಬಣ್ಣ ಇವರಿಗೆ ಆಗಿ ಬರುತ್ತೆ. ಇವಿಷ್ಟು ಕೂಡ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಬಣ್ಣಗಳ ಬಳಕೆ ಅನ್ನೋದರ ಮಾಹಿತಿ. ಖಂಡಿತ ಗುರೂಜಿ, ಇವಾಗ ನೀವು ಯಾವ ರಾಶಿಯವರು ಯಾವ್ಯಾವ ಬಣ್ಣ ಧರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ರಿ. ಈಗ ಕಾರ್ ವಿಷಯಕ್ಕೆ ಬರೋದಾದ್ರೆ, ಈಗ ನೀವು ತಿಳಿಸಿದಂಥ ಬಣ್ಣಗಳಲ್ಲೇ ಅವರು ಕಾರ್ ಖರೀದಿ ಮಾಡಿದ್ರೆ ಅವ್ರಿಗಿನ್ನೂ ಒಳಿತಾಗುತ್ತೆ. ಖಂಡಿತ ಅದೇ ಬಣ್ಣದ ಕಾರ್ಗಳನ್ನು ಖರೀದಿ ಮಾಡಿದರೆ ಬಹಳ ಶುಭ. ಗುರೂಜಿ, ನಮ್ಮ ಪಾಡ್ಕಾಸ್ಟ್ನಲ್ಲಿ ನೀವು ಬಹಳ ವಿಷಯಗಳನ್ನು ತಿಳಿಸ್ಕೊಟ್ರಿ. ನಿಮಗೆ ತುಂಬ ಧನ್ಯವಾದ. ತುಂಬ ಸಂತೋಷ. ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಹಳಷ್ಟು ವಿಷಯಗಳನ್ನು ಕೇಳಿದ್ರಿ. ನಿಮಗೆ ಅನುಗುಣವಾಗಿ, ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಕಲರ್ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು, ಯಾವ ಕಲರ್ ಬಟ್ಟೆ ಧರಿಸಿದ್ರೆ ನಿಮಗೆ ಒಳಿತಾಗುತ್ತೆ, ಇನ್ನು ನಿಮ್ಮ ಫೇವ್ರೆಟ್ ಬಣ್ಣ ಯಾವುದಾಗಿದ್ರೂ ಕೂಡ ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ನಮ್ಮ ಗುರೂಜಿ ಹೇಳಿದ ರೆಮಿಡಿಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ಒಳಿತಾಗುತ್ತೆ ಅಂತ ಹೇಳ್ತಾ, ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಮತ್ತಷ್ಟು ಇಂಥದ್ದೇ ಧಾರ್ಮಿಕ ಕಾಂಟೆಂಟ್ಗಾಗಿ ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೀತ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.